ಸರ್, ಜಿಯೋ ಪಾಲಿಟಿಕ್ಸ್ ಅಂದರೆ ಏನು? ಜಿಯೋಗ್ರಫಿಯ ಆಧಾರದ ಮೇಲೆ ಒಂದು ದೇಶದ ಪಾಲಿಟಿಕ್ಸನ್ನು ಮಾಡಿದರೆ ಜಿಯೋ ಪಾಲಿಟಿಕ್ಸ್ ಅಂತ ಕರಿತೀವಿ. ಇತ್ತೀಚೆಗೆ ನಾವು ನ್ಯೂಸಲ್ಲಿ ನೋಡ್ತಾ ಇರುವಂತಹ ಬಿಗ್ಗೆಸ್ಟ್ ಇಶ್ಯೂ ಏನಪ್ಪ ಅಂದರೆ ಇಸ್ರೇಲ್ ಆ್ಯಂಡ್ ಇರಾನ್ ವಾರ್. ಎಲ್ರಿಗೂ ಗೊತ್ತಾಗಬೇಕಿರೋದು ಏನು ಅಂತಂದರೆ, ಇರಾನು ಇಸ್ರೇಲು ಫ್ರೆಂಡ್ಸ್. ಇರಾನ್ ಇಸ್ರೇಲ್ ಸೇರಿ ಇರಾಕ್ನ ಮೇಲೆ ಬಾಂಬ್ ಹಾಕಿರ್ತಾರೆ ಅನ್ಸುತ್ತೆ. ಹಾಮಾಸ್ ಅನ್ನೋ ಒಂದು ಗ್ರೂಪ್, ಹೆಜ್ಬುಲ್ಲಾ ಅನ್ನೋದೊಂದು ಗ್ರೂಪ್, ಈ ಎರಡೂ ಗ್ರೂಪ್ಗಳಿಗೆ ಆಯುಧಗಳನ್ನು ಸಪ್ಲೈ ಮಾಡೋದು ಇರಾನ್. ಸರ್, ಇಂಡಿಯಾನು 1974 ಒಂದು 1998 ಒಂದು ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ದಾರೆ ಸರ್. ಸರ್, ಇದರಿಂದ ನಮಗೆ ರಿಪರ್ಕಷನ್ಸ್ ಆಗಿದೆಯಾ? ವಾಜಪೇಯಿ ಅವರು ಬಂದು ನಾವು ಟೆಸ್ಟ್ ಮಾಡಿದ್ವಿ ಇಷ್ಟೊತ್ತು ಈ ಕ್ಷಣದಲ್ಲಿ ಅಂತ ಹೇಳುವವರೆಗೂ ಪ್ರಪಂಚಕ್ಕೆ ಗೊತ್ತಿರಲಿಲ್ಲ. ಆ ಒಂದು ಆಧಾರದ ಮೇಲೇ ನಾವು ಅಬ್ದುಲ್ ಕಲಾಂ ಅವರನ್ನು ಇವತ್ತು ಅಷ್ಟು ಭಕ್ತಿಯಿಂದ ನೋಡೋದು ಅಂತಂದರೆ ಸುಮಾರು ಜನ ಈ ಒಂದು ವಿಷಯಕ್ಕೆ. ನೀವು ಎಕ್ಸ್ಪ್ಲೇನ್ ಮಾಡಿರೋ ಈ ಎಲ್ಲ ಹಿಸ್ಟ್ರಿಯಲ್ಲಿ USA ಪಾತ್ರ ಎಷ್ಟಿದೆ ಸರ್? USSR ರಷ್ಯಾ ಅವಾಗ ಒಡೆದೋಗುತ್ತೆ. ಸೊ USSR ಹೋದ ಮೇಲೆ ಇದ್ದಂತಹ ಒಂದೇ ಒಂದು ಸೂಪರ್ ಪವರ್ US. ದ ನಂಬರ್ ಆಫ್ ಸ್ಟ್ಯಾಂಪೇಡ್ಸ್ ಆರ್ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದಲ್ಲ ಸರ್? ಅಲ್ಲು ಅರ್ಜುನ್ದು ಮತ್ತು RCBದು ಏನು ನಡೀತು, ಅದು ಪ್ಲಾನಿಂಗ್ ಇಲ್ಲದೆ ನಡೆದಂತಹ ಒಂದು ಸ್ಟ್ಯಾಂಪಿಡ್. ಹೌದು. ಈ ಸ್ಟ್ಯಾಂಪಿಡ್ಸು ಏನೇ ಇರಲಿ, ಇವತ್ತಿನ ದಿನ ನೋಡಿ 90% ಆಫ್ ದ ಪ್ರಾಬ್ಲಮ್ಸ್ ಆರ್ ಡ್ಯೂ ಟು ಮಿಸ್ಇನ್ಫಾರ್ಮೇಷನ್.